ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಕಥೆಯನ್ನ ಹೇಳೋಣ ಅಂತ ಅನ್ಕೊಂಡಿದ್ವಿ. ಯಾವ ಕತೆ ಅಂತ ಅಂದ್ರೆ, ಒಂದು ಮಡ ಬಡ ಕುಟುಂಬ ಅನ್ನೋದಕ್ಕಿಂತ ಮಧ್ಯಮ ವರ್ಗದ ಕುಟುಂಬ ಇರುತ್ತೆ. ಅದರಲ್ಲಿ ಅಪ್ಪ ಅಮ್ಮ ಮಗ ಇರ್ತಾರೆ. ಮಗನ್ಗೆ ಒಂದು ದಿನ 100 ರೂಪಾಯಿ ಸಿಗುತ್ತೆ. ಮಗ ಏನೂ ಮಾಡ್ದೆ ಅಮ್ಮನ್ಗೆ ತೆಗೆದುಕೊಂಡು ಹೋಗಿ ಕೊಡ್ತಾನೆ. ಸರಿ, ಅಮ್ಮ ಇದ್ದವರು ತುಂಬಾ ಖುಷಿಯಿಂದ ಹೇಳ್ತಾರೆ, ಓ ಮಗನೇ, ಹೇಗ್ ಬಂತು ಈ ದುಡ್ಡು ಅಂತ. ಅಮ್ಮ ಇಲ್ಲೇ ಇದ್ದಿದ್ದು ತಂದು ಕೊಟ್ಟೆ ಅಂತ. ಓ ಹೌದಾ ಅಂತ, ಸರಿ ಅಂತ ಫುಲ್ ಖುಷಿಯಿಂದ ಎತ್ತಿಡ್ತಾರೆ. ನೆಕ್ಸ್ಟ್ ದಿನ ಅಮ್ಮನ ಹತ್ರ ಏನೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ ಮಗನ. ಅಮ್ಮನ್ನ ಹೇಗೆ ಪುಸ್ಲಾಯಿಸೋದು ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಒಂದು ಕೆಲಸ ಅನ್ನೋದು ಮಗನಿಗೆ ಬರುತ್ತೆ. ಆ ಕೆಲಸ ಬಂದಾಗ ಹೋಗಿ ದುಡ್ದು ಹಣವನ್ನ ತೆಗೆದುಕೊಂಡ್ಬಂದು ಅಮ್ಮನಿಗೆ ಕೊಡ್ತಾನೆ. ಅಮ್ಮನಿಗೆ ಕೊಟ್ಟ ನಂತರ ಹೇಳ್ತಾನೆ, ಅಮ್ಮ ನೋಡು, ಈ ತರ ಹಣವನ್ನು ತಂದಿದ್ದೀನಿ ಅಂತ. ಅಮ್ಮ ಮತ್ತೆ ಕೇಳ್ತದೆ, ಎಲ್ಲಿಂದ ಬಂತು ಹಣ ಅಂತ. ಆಗ ಮಗ ಹೇಳ್ತಾನೆ, ನಾನು ಹೋಗಿ ಸಂಪಾದಿಸ್ಕೊಂಡ್ ಬಂದೆ ಅಂತ ಹೇಳ್ತಾರೆ. ಅಮ್ಮ ಅದಕ್ಕೆ ಹೇಳ್ತಾರೆ, ನಿನ್ನ ಸಂಪಾದನೆ ಮಾಡ್ಕೊಂಡ್ ಬಂದಿದ್ಯಾ, ನನಗೆ ಖುಷಿನೇ ಇದೆ, ಬಟ್ ಆದ್ರೆ ನಿನ್ನ ವಯಸ್ಸೆಷ್ಟು ಅಂತ ಕೇಳ್ತಾರೆ. ಮಗ ಹೇಳ್ತಾನೆ ಅವಾಗ, ನನ್ಗೆ 10 ವರ್ಷ ಇದೆ ಅಂತ. 10 ವರ್ಷದ ವಯಸ್ಸಲ್ಲಿ ಏನ್ ಮಾಡ್ಬೇಕು ನೀನು ಅಂತ ಕೇಳ್ತಾರೆ. ಅಮ್ಮ, ನಾನು ಏನ್ ಮಾಡ್ಬೇಕು, ಓದ್ಬೇಕು, ಆಟ ಆಡ್ಬೇಕು, ಮತ್ತೆ ಆ ಕೆಲಸವನ್ನ ಮಾಡೋದ್ಬಿಟ್ಟು ಯಾಕೆ ಈ ಕೆಲಸ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ. ಆಗ ಮಗ ಹೇಳ್ತಾನೆ, ಇಲ್ಲ ಅಮ್ಮ, ನನಗೆ ನಿನ್ನ ಹತ್ರ ಏನೋ ಒಂದು ಕೇಳ್ಬೇಕಿತ್ತು, ಅದನ್ನ ಕೇಳೋದಕ್ಕೆ ನನಗೆ ಮುಜುಗರ ಆಗ್ತಾ ಇತ್ತು, ಹಾಗಾಗಿ ನಾನು ಇದನ್ನ ಕೊಟ್ರೆ ಖುಷಿ ಆಗ್ತೀಯಲ್ಲ, ಸೊ ಖುಷಿ ಆದಾಗ ಕೇಳ್ಬೇಕು ಅಂತ ಅನ್ಕೊಂಡೆ ಅಂತ ಹೇಳ್ತಾರೆ. ಆಗ ಅಮ್ಮ ಹೇಳ್ತಾಳೆ, ಇಲ್ಲ ಹೌದಾ ಮಗ, ಸರಿ ಆಯ್ತು, ನನ್ಗೀಗ ಖುಷಿ ಏನೋ ಆಯ್ತು, ಬಟ್ ಆದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾರೆ. ಯಾಕಮ್ಮ ಬೇಜಾರಾಯ್ತು ಅಂತ ಹೇಳ್ತಾರೆ. ಮಗ ಕೇಳ್ತಾರೆ. ಆಗ ಅಮ್ಮ ಹೇಳ್ತಾಳೆ, ನೋಡು ಮಗನೆ, ನಿನ್ನನ್ನ ನಾನು 10 ವರ್ಷ ಇರುವಾಗ ಈಗ ನಿನಗೆ ನಾನು ಓದೋದಕ್ಕೆ ಅಂತಾನೆ ಕಳಿಸ್ತಾ ಇದ್ದೀನಿ. ನೀನು ವಿದ್ಯೆಯನ್ನ ಕಲಿ ಅಂತ ನಾನು ನಿನ್ನ ಕಳಿಸ್ತಾ ಇದ್ದೀನಿ. ಪ್ರತಿಯೊಂದು ವಿಷಯವನ್ನು ಅರ್ಥೈಸ್ಕೊ, ಕಲ್ ಸರಿಯಾಗಿ ಕಲ್ತ್ಕೊಂಡಿದ ನಂತರ ಜೀವನವನ್ನ ರೂಪಿಸ್ಕೊ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಬಿಟ್ಟು ನೀನು ಯಾರನ್ನೋ ಖುಷಿ ಪಡಿಸು, ನಾನೇ ಆಗಿರ್ಬೋದು, ನನ್ನನ್ನು ಖುಷಿ ಪಡಿಸೋದಕ್ಕೆ ನೀನು ಈಗಲೇ ದುಡಿದ್ರೆ ನಿನ್ನ ಮನಸ್ಸು ದುಡಿಯೋದ್ ಕಡೆ ವಾಲ್ ಬಿಡುತ್ತೆ, ಹಣದ ಕಡೆ ವಾಲ್ ಬಿಡುತ್ತೆ. ಆಗ ಹಣವನ್ನ ಸಂಪಾದಿಸಿದ್ರೆ ಎಲ್ರೂ ಮೆಚ್ಚಿಸ್ಬೋದು ಅಂತ ಅನ್ಕೊಂಡ್ಬಿಡ್ತೀಯ. ಆದ್ರೆ ನಿನ್ನ ಬುದ್ಧಿ ಅನ್ನೋದು ಬೆಳೀತಾ ಇರೋದು ಹಾಗೆ ಆಗುತ್ತೆ. ನಿನಗೆ ಈ ವಿಷಯದಲ್ಲಿ ಆಸಕ್ತಿ ಇದೆಯಾ, ಸರಿ ಆಯ್ತು, ನೀನು ಓದಿದ ನಂತರ ಈ ಕೆಲಸವನ್ನೇ ಮಾಡು. ಅದರಲ್ಲಿ ನಿನಗೆ ಹೇಗೆ ಈ ಕೆಲಸದಲ್ಲಿ ಅಭಿವೃದ್ಧಿ ಹೊಂದಬಹುದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಬಿಟ್ಟು ನೀನು ಓದದೆ ಬರೀ ಕೆಲಸನೇ ಮಾಡ್ತಾ ಇದ್ಯಾ ಅಂದ್ರೆ ಜೀವನ ಪೂರ್ತಿ ಅದೇ ಕೆಲಸವನ್ನೇ ಮಾಡ್ತಾ ಇರ್ತೀಯ. ಆದ್ರೆ ಹೇಗೆ ಎತ್ತರಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಯಾಕೆ ಅಂದ್ರೆ ಕಲಿಯುವ ಮನಸ್ಥಿತಿ, ಓದುವ ಮನಸ್ಥಿತಿ ನಿನ್ಗೆ ಇರೋಲ್ಲ. ಬರೀ ಹಣವನ್ನು ಗಳಿಸ್ಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಹಾಗಾಗಿ ಹಣವನ್ನ ಬರೀ ಗಳಿಸ್ತಾ ಹೋದ್ರೆ ಯಾರೋ ನಿನ್ನನ್ನ ಮೋಸ ಮಾಡ್ಬಿಡ್ಬೋದು, ಅಥವಾ ಯಾರೋ ನಿನ್ನನ್ನ ಮಿಸ್ಯೂಸ್ ಮಾಡ್ಬಿಡ್ಬೋದು. ಹಣಕ್ಕಾಗಿ ಇನ್ನೂ ಏನೋ ತಪ್ಪರ ದಾರಿಗಳನ್ನ ಆರಿಸ್ಕೊಳ್ಳೋದಕ್ಕೆ ಹೇಳ್ಬೋದು. ಅದೇ ನೀನು ವಿದ್ಯಾವಂತನ ಆದ್ರೆ, ಓದೋದ್ರೆ, ಒಳ್ಳೆ ವಿಷಯಗಳನ್ನ ಸಂಗ್ರಹಿಸ್ಕೊಂಡ್ರೆ, ಜ್ಞಾನವನ್ನ ವೃದ್ಧಿಸ್ಕೊಂಡ್ರೆ, ನಿನಗೆ ಜನ ಕರೆದು ಕೆಲಸವನ್ನ ಕೊಡ್ತಾರೆ. ನಿನ್ನ ಜ್ಞಾನಕ್ಕೆ ಬೆಲೆಯನ್ನ ಕೊಡ್ತಾ ಹೋಗ್ತಾರೆ. ನಿನ್ನ ಶ್ರಮಕ್ಕೆ ಬೆಲೆಗಿಂತ ನಿನ್ನ ಜ್ಞಾನಕ್ಕೆ ಹೆಚ್ಚಿನ ಬೆಲೆ ಇದೆ. ಓದೋದು ತುಂಬಾ ಅನಿವಾರ್ಯ, ಆ್ಯಂಡ್ ಇದು ಒಂದು ಆಸಕ್ತಿ ಕೆಲಸ ಕೂಡ ಹೌದು. ನನಗೆ ಇದರಿಂದ ತುಂಬಾ ಖುಷಿ ಆಗುತ್ತೆ. ನೀನು ಓದಿ ಒಳ್ಳೆ ವಿದ್ಯಾವಂತ, ಬುದ್ಧಿವಂತ ಆದ್ರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ಮಗನ್ಗೆ ಅನ್ಸುತ್ತೆ, ಹೌದಲ್ವಾ, ನಾನು ಅಮ್ಮನ್ಗೆ ಖುಷಿ ಪಡಿಸ್ಬೇಕು ಅಂತ ಕೆಲಸ ಮಾಡೋದಕ್ಕೆ ಹೋದೆ, ನಾಳೆ ಯಾರನ್ನಾದ್ರೂ ಖುಷಿ ಪಡಿಸ್ಬೇಕು ಅನ್ಸಿದ್ರೆ ಮತ್ತೆ ನಾನು ಕೆಲಸಕ್ಕೆ ಅಂತ ಹೋಗ್ತೀನಿ, ಶ್ರಮವನ್ನ ಪಡ್ತೀನಿ. ಜೀವನದಲ್ಲಿ ಕೆಲಸ ಮಾಡೋದು ಇಂಪಾರ್ಟೆಂಟೇ, ಬಟ್ ಆದರೆ ವಿದ್ಯೆಯನ್ನು ಕಲಿಯೋದು, ನಾಲೆಡ್ಜ್ ಬೆಳೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಕೆಲಸ. ಅದಕ್ಕಿಂತ ಹಿರಿದಾದ ಕೆಲಸ ಇನ್ನೊಂದಿಲ್ಲ. ಹಾಗಾಗಿ ಪ್ರತಿಯೊಂದು ದಿನಾನು ಒಳ್ಳೆಯ ವಿಷಯಗಳನ್ನು ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ವಿಷಯಗಳನ್ನು ಅರಿತು ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ನಿಮ್ಮ ಮನೆಯಲ್ಲೂ ಕೂಡ ಯಾರಾದರೂ ಇಂಥ ಮಕ್ಕಳಿದ್ರೆ, ಯಾರಾದ್ರೂ ದುಡಿಬೇಕು ಅನ್ನೋ ಆಸಕ್ತಿ ಇದ್ರೆ, ಅಥವಾ ಈ ಒಂದೇ ಒಂದು ದಿನ 100 ರೂಪಾಯಿಯನ್ನ ತಂದುಕೊಟ್ರು, ಅಥವಾ ಏನೋ ಕೆಲಸ ಮಾಡಿ ದುಡ್ಡು ತಂದುಕೊಟ್ರೆ ಆ ಮೂಮೆಂಟಲ್ಲಿ ಅಪ್ರಿಷಿಯೇಟ್ ಮಾಡಿ. ಬಟ್ ಅದಕ್ಕೂ ಅಪ್ರಿಷಿಯೇಟ್ ಮಾಡಿದ ನಂತರ ತಕ್ಷಣ ಹೇಳಿ, ಮಗ, ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ನೀನು ಓದಿ ವಿದ್ಯಾವಂತನಾಗು, ಇದಕ್ಕಿಂತ 1000 ಪಟ್ಟು ನಿನಗೆ
ಅವಕಾಶಗಳು ಬರುತ್ತೆ ಅಥವಾ ಮಾಡುವಂತಹ ಕೆಲಸ ಎಲ್ಲರೂ ಮೆಚ್ಚುವಂಥದ್ದಾಗತ್ತೆ. ಅದನ್ನು ಬಿಟ್ಟು ನೀನು ಇವತ್ತಿಂದನೇ ದುಡಿಯೋ ಚಪಲಕ್ಕೆ ಹೋಗ್ಬಿಟ್ಟು ಅಥವಾ ಹಣ ಮಾಡುವ ಚಪಲಕ್ಕೆ ಹೋಗ್ಬಿಟ್ಟು ಮುಂದೆ ಜೀವನವನ್ನು ಹಾಳು ಮಾಡ್ಕೋಬೇಡ ಅಂತ ನಿಮ್ಮ ಮಕ್ಕಳಿಗೆ ತಿಳಿಸಿ ಅಂತ ಹೇಳಿ. ಮಕ್ಕಳನ್ನು ನಾವು ತಿದ್ದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಣವನ್ನು ಕೊಡೋದ್ರಿಂದನೇ ಆಗಲಿ ಅಥವಾ ಅವರು ಮಾಡುವ ಕೆಲಸದಿಂದನೇ ಆಗಲಿ ನಾವು ಅವರನ್ನ ಗುರುತಿಸ್ಬೇಕು. ಪ್ರತಿಯೊಂದು ಸಲನೂ ಅವ್ರಿಗೆ ನಾವು ಮಾರ್ಗದರ್ಶಕರಾಗಿರಬೇಕು ಅಥವಾ ನಮ್ಮ ನಡವಳಿಕೆಗಳಿಂದ ಅವರನ್ನು ತಿದ್ದುತ್ತಾ ಬರಬೇಕು. ಅದನ್ನು ಬಿಟ್ಟು ನಾವು ಅವರು ಮಾಡಿದ್ದೇ ಸರಿ ಅಂತ ಎನ್ಕರೇಜ್ ಮಾಡ್ತಾ ಹೋದರೆ ಖಂಡಿತವಾಗೂ ಅವರು ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೆಗೆದುಕೊಂಡ್ಬಿಡ್ತಾರೆ. ಬಟ್ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೆಗೆದುಕೊಂಡು ಅವರ ತಪ್ಪುಗಳು ಎಲ್ಲಿರುತ್ತೆ, ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಯಾವ ಸಮಯದಲ್ಲಿ ಏನನ್ನ ಮಾಡಬೇಕು ಅನ್ನೋದನ್ನು ನಾವು ತಿಳಿಸಿ ಬುದ್ಧಿ ಹೇಳ್ತಾ ಹೋಗ್ಬೇಕು. ಅದನ್ನು ಬಿಟ್ಟು ಇವತ್ತು ನೀನು 100 ರೂಪಾಯಿ ತೆಗೆದುಕೊಂಡು ಬಂದ್ಯಾ, ವೆರಿ ಗುಡ್ ಅಂತ ಹೇಳಿದ್ರೆ ನಾಳೆನೂ ಹೋಗಿ ಅವನು 100 ರೂಪಾಯಿ ತೆಗೆದುಕೊಂಡು ಬರ್ತಾನೆ ಕೆಲಸವನ್ನು ಮಾಡಿ. ಬಟ್ ಅಂದರೆ ಕಲಿಯೋದನ್ನು ನಿಲ್ಲಿಸ್ಬಿಡ್ತಾನೆ. ಕೆಲಸದಲ್ಲಿ ಮುಂದೆ ಹೊಡೆಯಬಹುದೇ ವಿನಃ ಆದರೆ ನಾಲೆಡ್ಜಲ್ಲಿ ಹಿಂದೆ ಉಳಿತಾ ಹೋಗ್ತಾನೆ. ಪ್ರತಿಯೊಬ್ಬ ಮಗುವು ಆ ಸಮಯದಲ್ಲಿ ಅಥವಾ ಆ ವಯಸ್ಸಿನಲ್ಲಿ ಏನು ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್. ಒಂದು 14 ವರ್ಷ ಅಥವಾ 20 ವರ್ಷ ಡಿಗ್ರಿ ಮಾಡೋವರೆಗೂ ಇಟ್ ಇಸ್ ಸೋ ಇಂಪಾರ್ಟೆಂಟ್ ನಿಮ್ಮ ಮಕ್ಕಳಿಗೆ ಹೇಳುವಂಥದ್ದು. ಈಗ ಕೆಲವೊಂದು ಮನೆಗಳಲ್ಲಿ ಕಷ್ಟ ಅನ್ನೋದಿರುತ್ತೆ, ಒಪ್ಕೋತೀನಿ, ಅವರು ದುಡಿಲೇಬೇಕಾಗಿರುತ್ತೆ, ಮಕ್ಕಳು ಕೈಯಿಂದನೂ ಕೆಲಸ ಮಾಡಿಸ್ತಾ ಇರ್ತಾರೆ. ಬಟ್ ಆದ್ರೂ ನಿಮ್ಮ ಮಕ್ಕಳಿಗೆ ಹೇಳಿ, ನೀನು ಇವತ್ತು ನನಗೆ ಸಹಾಯ ಮಾಡ್ತಾ ಇದೆಯಾ, ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಬಟ್ ಆದರೆ ನೀನು ಓದಬೇಕು, ಓದಿ ವಿದ್ಯಾವಂತನಾಗಬೇಕು, ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು, ಸಮಾಜದಲ್ಲಿ ಎಲ್ಲರ ಥರ ನೀನು ಒಬ್ಬ ಗಣ್ಯ ವ್ಯಕ್ತಿ ಆಗಬೇಕು. ಹಾಗಾಗಿ ಅದಕ್ಕಾಗಿ ಓದಬೇಕಾಗುತ್ತೆ. ನೀನು ಓದು ಅನ್ನೋದನ್ನು ರೂಢಿಸ್ತಾ ಬನ್ನಿ. ಓದೋದು ಅಥವಾ ವಿದ್ಯೆಯನ್ನು ಕಲಿಯೋದು ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್. ಯಾವ ಮನುಷ್ಯ ಬುದ್ಧಿಯನ್ನು ಹೊಂದಿರ್ತಾನೋ ಅಥವಾ ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದ್ಕೊಂಡಿರ್ತಾನೋ ಅವನು ಜೀವನದಲ್ಲಿ ಯಶಸ್ವಿಯಾಗಿ ಇರ್ತಾನೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ಥಿಂಗಲ್ಲೂ ಕೂಡ ಅಷ್ಟೇ. ನಾವು ಹೇಳುವಂಥ ವಿಷಯವನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಯಾವಾಗ ಬರುತ್ತೆ ಅಂದರೆ ಯಾವಾಗ ನೀವು ಒಳ್ಳೆಯ ಸಜ್ಜನರ ಸಹವಾಸ ಮಾಡಿದ್ರೆ ಅಥವಾ ಒಳ್ಳೆಯ ವಿಷಯಗಳನ್ನು ಓದಿದ್ರೆ, ಒಳ್ಳೆಯ ವಿಷಯಗಳನ್ನು ಕೇಳಿದ್ರೆ, ಕಲ್ತ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ ಆಗುತ್ತೆ. ಅದನ್ನು ಬಿಟ್ಟು ನಾನು ಈ ಅಲ್ಪತೃಪ್ತರು ಅಂತ ಇರ್ತಾರಲ್ಲ, ಅಲ್ಪತೃಪ್ತರು ಅಂದರೆ ಇದ್ದಿದ್ರಲ್ಲೇ ಖುಷಿಯಾಗಿರೋಣ ಅಥವಾ ಹೆಚ್ಚು ಆಸೆ ಪಡಬಾರ್ದೇ ಇರೋವಂಥ ಆ ಕೆಟಗರಿಗೆ ಹೋಗ್ಬಿಟ್ರೆ ಏನಾಗುತ್ತೆ, ಅಯ್ಯೋ ಬಿಡು, ನಾನು 100 ರೂಪಾಯಿ ತೊಗೊಂಡ್ಬರ್ತೀನಿ, ನಾಳೆ 50 ಅಮ್ಮ ಖುಷಿ ಆದ್ರು, ನಾಳೆ 100 ರೂಪಾಯಿ ತೊಗೊಂಡ್ಬರ್ತೀನಿ, ಇನ್ನೂ ಸ್ವಲ್ಪ ಖುಷಿ ಆಗ್ತಾರೆ ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಸೊ ಮಕ್ಕಳನ್ನ ಓದಿಸೋದು ಎಷ್ಟು ಇಂಪಾರ್ಟೆಂಟು, ಮಕ್ಕಳಿಗೆ ಬುದ್ಧಿ ಹೇಳ್ಕೊಡೋದು ಕೂಡ ಅದೇ ಇಂಪಾರ್ಟೆಂಟು. ದುಡಿಸೋದು ಹೌದು, ದುಡಿಯೋದು ಹೇಳ್ಕೊಡೋದು ಒಂದು ವಿದ್ಯೆನೇ, ನಾನು ಒಪ್ಕೋತೀನಿ. ಬಟ್ ಆ ಕಡೆ ಮಕ್ಕಳನ್ನ ತಳ್ಳಿಬಿಟ್ರೆ ಓದು ಅನ್ನೋದು ಮರ್ತೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಮಕ್ಕಳು ಅರೌಂಡ್ ಒಂದು 14 ಏಜಸ್ವರೆಗೂ ಅಥವಾ ಒಂದು 18 ಏಜ್ವರೆಗೂ ನೀವು ಮಕ್ಕಳಲ್ಲಿ ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ಕೊಡ್ತಾ ಬನ್ನಿ. ಅದಾದ ನಂತರ ದುಡಿಯೋ ವಯಸ್ಸಿಗೆ ಬಂದಾಗ ದುಡಿಮೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದನ್ನೇ ಹೇಳ್ತಾ ಬನ್ನಿ. ಆವಾಗ ಮಕ್ಕಳು ಒಳ್ಳೆ ನಾಗರಿಕರಾಗಿ ಬದಲಾಗ್ತಾರೆ. ಏನೇ ಆಗಲಿ ಮಕ್ಕಳನ್ನ ಕೂತ್ಕೊಂಡು ಮಾತಾಡೋದನ್ನು ಕಲಿಸಿ, ಮಕ್ಕಳ ಹತ್ರ ತುಂಬ ಮುಕ್ತವಾಗಿ ಮಾತಾಡಿ. ಏನೇ ಇದ್ರು ನಿಮ್ಮಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಏನೇ ಇರ್ಬೋದು, ಬಟ್ ಆದರೂ ಮಕ್ಕಳ ಹತ್ರ ಕೂತ್ಕೊಂಡಾಗ ಅವ್ರ ಹತ್ರ ಓಪನ್ ಆಗಿ ಮಾತಾಡಿ. ಯಾವುದೇ ವಿಷಯವನ್ನು ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು ಅಥವಾ ಅವರ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೋದು. ಯು ಆರ್ ದೇರ್ ಬೆಸ್ಟ್ ಫ್ರೆಂಡ್ಸ್ ಅನ್ನೋದನ್ನು ಮನವರಿಕೆ ಮಾಡ್ಕೊಳ್ತಾ ಬಂದಾಗ ಮಕ್ಕಳು ಈಸಿಯಾಗಿ ಓಪನ್ ಅಪ್ ಆಗ್ತಾರೆ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದು ಯಾವುದೇ ಮಗು ಆಗಲಿ ಕೆಲಸ ಮಾಡುತ್ತೆ ಅಥವಾ ಚಿಕ್ಕ ಮಕ್ಕಳಿಗೆ ಕೆಲಸ ಅನ್ನೋದು ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ದುಡಿಮೆ ಅಲ್ಟಿಮೇಟೇ, ಬಟ್ ಅದಕ್ಕೂ ಮುಂಚೆ ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್, ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.